ಮಹಾಕುಂಭ ಮೇಳದಲ್ಲಿ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಕೂಡ ವಿಶೇಷ ಅನುಭವವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಪ್ರಮುಖವಾಗಿ ನಟರಾಜ್ ಪಿ ಶೆಟ್ಟಿ, ನಿರ್ದೇಶಕ ಹಾಗೂ ನಟ, ಇವರು ಕೂಡ ಪಾಲ್ಗೊಂಡಿದ್ದಾರೆ ಅಂದ್ರೆ ಮಾಹಿತಿ. ಜೊತೆಗೆ ವೆರಿ ಫೇಮಸ್ ಪಾಪ್ಯುಲರ್ ಆಂಕರ್ ಆಗಿರುವಂತಹ ಅನುಶ್ರೀ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಚಾರ್ಲಿ ಸಿನಿಮಾದ ನಿರ್ದೇಶಕ ಕಿರಣ್ ರಾಜ್ ಸೇರಿ ಹಲವರು ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ವಿಶೇಷ ಅನುಭೂತಿ ಪಡೆದುಕೊಂಡಂತಹ ಸ್ಯಾಂಡಲ್ವುಡ್ನ ಸೆಲೆಬ್ರಿಟೀಸ್ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇವ್ರ ಜೊತೆಗೆ ಈಗಾಗಲೇ ನಾವು ನೋಡಿದ್ವಿ, ಬೇರೆ ಬೇರೆ ಭಾಷೆಯ ಸೆಲೆಬ್ರಿಟೀಸ್ ಕೂಡ ಬಂದಿದ್ದಾರೆ. ನಮ್ಮ ಕನ್ನಡದವರು ಅಲ್ಲಿಗೆ ಹೋಗಿದ್ದಾರೆ, ವಿಶೇಷ ಅನುಭವವನ್ನು ಖುದ್ದಾಗಿ ಪಡ್ಕೊಂಡಿದ್ದಾರೆ. ಅವರು ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಂದಷ್ಟು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ರಾಜ್ ಪಿ ಶೆಟ್ಟಿ ಅವರನ್ನ ಗಮನಿಸ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಆಧ್ಯಾತ್ಮದ ಕಡೆಗೆ ಎಷ್ಟು ಲಕ್ಷ್ಯವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಫೋಟೋ ಸಾಕ್ಷಿ. ಓಕೆ, ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿರ್ದೇಶಕ ಹಾಗೂ ನಟ ರಾಜ್ ಪಿ ಶೆಟ್ಟಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಾ? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ತಮ್ಮ ಪಾಲಿಗಿದೆ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ಕೊಳ್ಳೋದಾದ್ರೆ? ಬಹಳ ಖುಷಿ ಇದೆ. ಏನಂದ್ರೆ ನಾವು ಬೆಳಿಗ್ಗೆ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಅಂದ್ರೆ ನಮ್ಮ ಟೀಮಲ್ಲಿ ಅಂದ್ರೆ ನನ್ನ ತಂಗಿಯಿಂದ ಹಿಡಿದು 3 ಜನ ಹೆಣ್ಮಕ್ಳಿದ್ರು. ಹಾಗಾಗಿ ಅಲ್ಲಿ ಕಾಲ್ ತುಳಿತಾ ಇತ್ತು, ಅದಾಯ್ತು ಇದಾಯ್ತು ಅಂತ ಒಂದು ಭಯ ಇತ್ತು, ಅವ್ರನ್ನ ಹೇಗ್ ಕರ್ಕೊಂಡು ಹೋಗೋದು, ಹೇಗ್ ಇದ್ ಮಾಡೋದು ಅಂತ. ಬಟ್ ಆಕ್ಚುಲಿ ಸರ್ಪ್ರೈಸಿಂಗ್ ಆಗಿ ನಾವು ಒಂದು ಅರ್ಧ ಗಂಟೆ ಬೇಕಾದ್ರೂ ನೀರಲ್ಲಿ ನಿಲ್ಬೋದಿತ್ತು, ಅಷ್ಟು ಆರಾಮಾಗಿತ್ತು. ಬೆಳಿಗ್ಗೆ ಅದಾದ ತಕ್ಷಣ ಅಂದ್ರೆ ಏನಾಗುತ್ತಂದ್ರೆ, ಇಲ್ಲಿ ಜನ ಜಾಸ್ತಿ ಆಗಿ ಇದಾಗೋದಕ್ಕಿಂತ ಕೆಲವು ಸಲ ಏನಾಗ್ಬಿಡುತ್ತೆ, ಜನಕ್ಕೆ ಎಲ್ಲದೂ ಕೂಡ ನಾವು ಮೊದಲು ಅನುಭವಿಸ್ಬೇಕು ಅನ್ನುವಂತ ಒಂದು ಓಟ ಇರುತ್ತಲ್ವಾ, ಆತರ ಇರುತ್ತೆ. ಆ ಆತರದಿಂದಾಗಿ ಪಾಪ ಈ ತರದ ಸಮಸ್ಯೆಗಳು, ಮಿಸ್ಟೇಕ್ಗಳಾಗುತ್ತೆ. ಬಟ್ ಬಹಳ ಒಳ್ಳೆ ಅನುಭವ. ಅಂದ್ರೆ ಒಂದು ಕೋಟ್ಯಾಂತರ ಜನಗಳು ಒಂದು ನಂಬಿಕೆಯಲ್ಲಿ ಬಂದು, ಅಂದ್ರೆ ಒಬ್ಬ ಬಡವ ಬಲ್ಲಿದ ಅದೆಲ್ಲ ಭೇದಗಳನ್ನ ಕಳ್ಕೊಂಡು ದೇವರಿದ್ದಾನೆ ಅನ್ನುವಂತ ನಂಬಿಕೆಯಲ್ಲಿ ಮುಳುಗಿ ನಮ್ಮದೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನೀನ್ ನೋಡ್ಕೋ ಅಂತ ಒಂದು ಅದ್ರ ಜೊತೆಗೆ ಒಂದು ಆಧ್ಯಾತ್ಮಿಕ ಅನುಭವ ಇದೆಯಲ್ಲ, ಬಹಳ ಒಂದು ಹೊಸ ತರದ ಅನುಭವ. ನಾನು ಯಾವುದೇ ಹೊಸ ಅನುಭವಕ್ಕೆ ಓಪನ್ ಇರ್ತೇನೆ. ಹಾಗಾಗಿ ಇಲ್ಲಿ ಬರೋದು ಬಹಳ ಖುಷಿ ಅಂತ ಅನಿಸ್ತು ನಂಗೆ. ಫಸ್ಟ್ ಟೈಮ್ ಸರ್ ನೀವು ಹೋಗಿರೋದು ಅಥವಾ ಈ ಹಿಂದೆ ಹೋಗಿದ್ರಾ? ಇಲ್ಲ, ಫಸ್ಟ್ ಟೈಮ್ ಹೋಗಿರೋದು. ಫಸ್ಟ್ ಆಫ್ ಆಲ್ ಮಹಾಕುಂಭ ನಡೆಯೋದು 144 ವರ್ಷಕ್ಕೊಂದ್ಸಲ ಅಂತ. ಕುಂಭ ಮೇಳ ನಡೀತಾ ಇದೆ. ಕುಂಭ 12 ವರ್ಷಕ್ಕಾಗತ್ತೆ, ಅರ್ಧ ಕುಂಭ 6 ವರ್ಷಕ್ಕೊಂದ್ಸಲ ಆಗತ್ತೆ. ನಾ ಇಲ್ಲಿ ತನಕ ಬಂದಿರ್ಲಿಲ್ಲ. ಮೊದಲಿಗೆ ಒಂದ್ಸಲ ಗಂಗೆ ನೋಡಿದಾಗ್ಲೇ ಒಂಥರ ಇದಾಗ್ಬಿಡುತ್ತೆ, ಒಂಥರ ನಾವೇನು ಅಲ್ಲ ಅನ್ಸ್ಬಿಡುತ್ತೆ. ಅಂದ್ರೆ ಎಷ್ಟೋ ಕೋಟ್ಯಾಂತರ ವರ್ಷಗಳಿಂದ ಜೀವ ಜಂತುಗಳನ್ನ ಸಲಕೊಂಡ್ ಬರ್ತಾ ಇರೋ ಅಷ್ಟು ದೊಡ್ಡ ನದಿ ಅದು. ಅಂದ್ರೆ ಅಲ್ಲಿ ಅದ್ರ ಸಂಗಮದಲ್ಲಿ ಇಳಿಯೋದು, ಅದ್ರ ಜೊತೆ ಒಂದೇ ಒಂದು ಮುಳುಗು ಪಡೆಯೋದು ಕೂಡ ಒಂದು ಧನ್ಯ ಅಂತ ಅನ್ಸ್ಬಿಡುತ್ತೆ. ಎಷ್ಟು ಜನರು ನೋಡಿರ್ಬೋದು, ನಮ್ಮ ತರದ ಎಷ್ಟು ಮನುಕುಲವನ್ನು ನೋಡಿರ್ಬೋದು. ನಾವು ಕೂಡ ಎಲ್ಲೋ ಒಂದು ಸಣ್ಣ ಹುಳ ಅಲ್ವಾ ಇದ್ರಲ್ಲಿ ಅಂತ ಅನ್ಸೋಂತ ಒಂದು ನಮ್ಮೊಳಗೆ ಒಂದು ಒಳ್ಳೆಯ ಸಣ್ಣತನವನ್ನು ತಂದ್ಕೊಡುತ್ತೆ ಆ ತರದ ಅನುಭವ ಅದು. ನೀವು ಮೌನಿ ಅಮಾವಾಸ್ಯೆಂದೇ ಹೋಗ್ಬೇಕು ಅಂತ ಅನ್ಕೊಂಡಿದ್ರಾ ಅಥವಾ ಇಂಥದ್ದೇ ಸ್ಪೆಷಲ್ ಡೇಟ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಾ? ಹೇಗಿತ್ತು, ಹೇಗ್ ಪ್ಲಾನ್ ಮಾಡ್ಕೊಂಡ್ರಿ ಈ ಜರ್ನಿಯನ್ನ? ನಾನ್ ಆ ತರದೆಲ್ಲ ಮಾಡ್ಕೊಳ್ಳೋದೇ ಇಲ್ಲ. ಅಂದ್ರೆ ನನ್ ಜೊತೆ ಬರೆಯುವಂತ ಒಬ್ಳು ಹುಡುಗಿದಾಳ, ಅಪೂರ್ವ ಅಂತ. ಅವಳು ಹೋಗ್ಬೇಕು ಅಂತ ಆಸೆ ಪಡ್ತಾ ಇಲ್ಲ. ನನಗೆ ಇದೆಲ್ಲ ಗೊತ್ತಾಗಲ್ಲ, ಎಲ್ಲಿ ಬರ್ಬೇಕು, ಏನ್ ಬರ್ಬೇಕು ಅಂತ. ಅದಕ್ಕೆ ನಾನು ಹೋಗೋದೋ ಬೇಡವಾ, ಏನ್ ಮಾಡೋದು ಅಂತ ಸುಮ್ನಾದೆ. ಅಷ್ಟೊತ್ತಿಗೆ ನನ್ನ ಇನ್ನೊಬ್ಬ ಫ್ರೆಂಡ್ ಮತ್ತೆ ಅನುಶ್ರೀ ಅವರು ಬರ್ತೀರಾ ಅಂತ ಕೇಳಿದ್ರು. ಯಾವಾಗಾದ್ರೂ ಸರಿ ಅಂತ ಹೋದ್ರೆ, ಆಕ್ಚುಲಿ ಮೌನಿ ಅಮಾವಾಸ್ಯೆ ದಿವಸನೇ ನಾವು ಬಂದ್ವಿ. ಅದು ಮೇ ಬಿ ಆಕ್ಸಿಡೆಂಟಲ್ ಕೂಡ, ಬಟ್ ಒಂಥರ ಖುಷಿ ಅನಿಸ್ತು. ಅಂದ್ರೆ ಒಂದು ಒಳ್ಳೆ ದಿವ್ಸನೇ ಬಂದು ಮುಳುಗೋಕೆ ಒಂದು ಇದು ಸಿಕ್ತು ಅನ್ನೋದೇ ಖುಷಿ ಆಯ್ತು. ಅಲ್ಲಿನ ವ್ಯವಸ್ಥೆ ಎಲ್ಲ ಹೇಗಿದೆ ಸರ್? ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಬಿಕಾಸ್ ಅಷ್ಟು ಕೋಟಿ ಜನ, ಆಲ್ಮೋಸ್ಟ್ ಒಂದು 2 ಸ್ಟೇಟ್ ಪಾಪ್ಯುಲೇಷನ್ ಅಲ್ಲಿ ಇದೆ, ಒಂದು 10,000 ಎಕರೆ ಪ್ರದೇಶದಲ್ಲಿ. ಸೊ ನೀವು ಹೇಳ್ಬೇಕು. ಅಂದ್ರೆ ಏನಂದ್ರೆ ತುಂಬಾ ಜನಕ್ಕೆ ಇಲ್ಲಿ ಕನ್ಸರ್ನ್ ಇದೆ, ತುಂಬಾ ನಡಿಬೇಕು ಅಂತ. ಅಂದ್ರೆ ಅದ್ರಲ್ಲಿ ನನಗೇನು ಆಶ್ಚರ್ಯ ಅಂತ ಅನ್ಸಲ್ಲ. ನಾವ್ ಯಾವ್ದೇ ರೀತಿ ಪಿಕ್ನಿಕ್ ಬರ್ತಾ ಇಲ್ಲ. ಹಾಗಾಗಿ ಅಂದ್ರೆ ನಡೆಯೋಕ್ ಕಷ್ಟ ಆಗೋರು ಅಥವಾ ಚಿಕ್ಕ ಮಕ್ಳನ್ನ ಕರ್ಕೊಂಡ್ ಬರೋರು, ಏಜ್ ಆದವರು ಇಲ್ಲಿಗೆ ಬರೋದಕ್ಕೆ ಯಾವುದೇ ವಾಹನದ ವ್ಯವಸ್ಥೆ ಇಲ್ಲ, ಇರಕ್ ಸಾಧ್ಯನೇ ಇಲ್ಲ. ನೀವು ಹೇಳಿದಾಗೆ ಕೋಟ್ಯಾಂತರ ಜನಗಳು ಒಂದು 10,000 ಎಕರೆ ಪ್ರದೇಶದಲ್ಲಿ ಇರ್ಬೇಕಾದ್ರೆ ಅಲ್ಲಿ ನಾವು ಗಾಡಿನೂ ಕಳಿಸ್ತೀವಿ ಅಂತ ಹೇಳಿದ ತಕ್ಷಣ ಅದು ಡಬಲ್ ಬ್ಲಾಕ್ ಆಗತ್ತೆ, ಇನ್ನಷ್ಟು ಕಾಲ್ ತುಳಿತಗಳಾಗತ್ತೆ, ಇನ್ನಷ್ಟು ಇದಾಗತ್ತೆ. ಹಾಗಾಗಿ ತುಂಬಾ ದೂರದಿಂದ ನಡಿಬೇಕು. ಅದು ಎಷ್ಟು ದೂರದಿಂದ ಅನ್ನೋದು ಆ ದಿವಸ ಎಷ್ಟು ಜನ ಇದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಈಗ ನಿನ್ನೆ ಸಿಕ್ಕಾಪಟ್ಟೆ ಜನ ಇದ್ರು. ಹಾಗಾಗಿ ನಾವೊಂದು 3 ಗಂಟೆ ನಡೆಯೋದಕ್ಕೆ ಸಿಕ್ತು. 3 ಗಂಟೆ ನಡೀತಾನೆ ಇದ್ವಿ. ಮತ್ತೆ ತುಂಬಾ ಜನಕ್ಕೆ ಇಲ್ಲಿ ಯಾವ ತರ ಅಂದ್ರೆ, ಈಗ ಇಲ್ಲಿ ಸಿಬ್ಬಂದಿಗಳನ್ನು ನಾವು ಲೋಕಲೈಟ್ಸ್ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಮೇಡಮ್. ಯಾಕಂದ್ರೆ ಈ ಪೊಲೀಸರಿಂದ ಹಿಡಿದು ಎಲ್ಲರನ್ನೂ ಕೂಡ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡ್ ಬಂದಿರ್ತಾರೆ. ಕೆಲವು ಸಲ ನಮ್ಗೆ ಅನ್ಸ್ಬೋದು ಅವ್ರು ಹೇಳ್ತಾ ಇರೋ ಇನ್ಫಾರ್ಮೇಶನ್ ಸರಿ ಇಲ್ಲ. ಯಾಕಂದ್ರೆ ಅವ್ರು ಹೇಳಿರ್ತಾರೆ, ಈ ಕಡೆ ರೈಟ್ ತಗೊಳ್ಳಿ, ಅಲ್ಲಿ ನಿಮ್ಗೆ ದಾರಿ ಇದೆ ಅಂತ. ನೀವು ಹೋಗ್ತೀರಾ, ಹೋದಾಗ ಅಲ್ಲಿ ಬ್ಯಾರಿಕೇಡ್ ಹಾಕಿರ್ತಾರೆ. ಯಾಕಂದ್ರೆ ಆ ಕಡೆ ಏನೋ ಆಗಿರುತ್ತೆ ಆಗಷ್ಟೇ. ಹಾಗಾಗಿ
ಅಂದ್ರೆ ಸಣ್ಣ ಸಣ್ಣ ಬದಲಾವಣೆಗಳು ಯಾವಾಗ್ಲೂ ಆಗ್ತಾ ಇರುತ್ತೆ. ನೀವು ಓಪನ್ ಇರ್ಬೇಕು ಅಲ್ಲಿಗೆ. ಅಂದ್ರೆ ನಾನ್ ಟ್ರಿಪ್ ತರ ಬಂದೆ, ನಾನ್ ಟ್ರಿಪ್ ತರ ಹೋದೆ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಮತ್ತೆ ಇದನ್ನ ವ್ಯವಸ್ಥೆ ಮಾಡೋದಕ್ಕೆ ಮನುಷ್ಯನಿಗೆ ಸಹಜ ಅಂತ ಅನ್ಸಲ್ಲ ನಂಗೆ, ಅಂದ್ರೆ ಸಾಧ್ಯ ಅಂತ ಕೂಡ ಅನ್ಸಲ್ಲ. ಬಟ್ ಆದ್ರೆ ಅಂದ್ರೆ ಸರ್ಪ್ರೈಸಿಂಗ್ಲಿ ನನಗೆ ವ್ಯವಸ್ಥೆ ಬಹಳ ಚೆನ್ನಾಗಿ ಅಂತ ಅನಿಸ್ತು. ಅಂದ್ರೆ ಲೈಕ್ ನನಗೇನು ಅಂತ ದೊಡ್ಡ ಸಮಸ್ಯೆ ಇದೆ, ಅಷ್ಟು ಕೋಟ್ಯಾಂತರ ಜನಗಳನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗಿಲ್ಲ. ಬಟ್ ಐ ವಾಸ್ ವೆರಿ ಹ್ಯಾಪಿ ವಿತ್ ಈ ಅಖಾಡಗಳೆಲ್ಲ ಅಲ್ಲಿದ್ದಾವೆ, ಸಾಧು ಸಂತರು ಎಲ್ಲರೂ ಅಲ್ಲಿದ್ದಾರೆ. ಸೊ ಅವ್ರನ್ನ ಯಾರಾದ್ರೂ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ತಮ್ಗೆ? ಇವತ್ತು ಹೋಗ್ತಾ ಇದೀವಿ ಮೇಡಮ್. ನಿನ್ನೆ ಬರೀ ನಾವು ಗಂಗೆಯಲ್ಲಿ ಅಂದ್ರೆ ಸಂಗಮದಲ್ಲಿ ಮುಳುಗಿದ್ವಿ. ಇವತ್ತು ನಾವು ಆ ಕಾಡಗಳಿಗೆ ಹೋಗ್ತಾ ಇದೀವಿ. ಅಂದ್ರೆ ಈಗ ಆ ಸಂಗಮಕ್ಕೆ ಕೂಡ ಪವಿತ್ರತೆ ಬರೋದೇ ಆ ಕಾಡಗಳಿಂದಾಗಿ. ಅಂದ್ರೆ ಶಂಕರಾಚಾರ್ಯರು ಆ ಕಾಡದಲ್ಲಿರುವಂತಹ ಅಂದ್ರೆ ಅವರ ಶಿಷ್ಯರಿಗೆ ಹೇಳಿರ್ತಾರೆ, ಅಂದ್ರೆ ನೀವು ಹೋಗಿ ಕುಂಭಮೇಳದ ದಿವಸ ಸ್ನಾನ ಮಾಡಿ ನಿಮ್ಮಲ್ಲಿರುವಂತಹ ಒಂದು ಏನೋ ಆಧ್ಯಾತ್ಮಿಕ ಶಕ್ತಿಯನ್ನ ಜನರಿಗೆ ಕೊಡಿ ಅಂತ. ಹಾಗಾಗಿ ಅಖಾಡ ಮತ್ತೆ ಸಂಗಮ ಎರಡೂ ಕೂಡ ಬಹಳ ಪವಿತ್ರವಾದದ್ದು. ಅಂದ್ರೆ ಎರಡಕ್ಕೂ ಒಂದಕ್ಕೊಂದಕ್ಕೆ ಹತ್ರ ಇರುವಂತದ್ದು. ಹಾಗಾಗಿ ಅಖಾಡಕ್ಕೆ ಹೋಗ್ಬೇಕು, ಇವತ್ತು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ವೆರಿ ಟ್ರೂ. ಸೊ ಗಮನಿಸ್ತಾ ಇದ್ರಿ, ರಾಜ್ ಪಿ ಶೆಟ್ಟಿ ಅವ್ರು ನಮ್ಮ ಜೊತೆಗಿದ್ರು. ಅಲ್ಲಿನ ಕಂಪ್ಲೀಟ್ ಜರ್ನಿ ಹೇಗಿತ್ತು ಅವ್ರ ಪಾಲಿಗೆ ಅಂತ ಹೇಳ್ತಾ ಇದ್ರು. ತುಂಬಾ ಸ್ಮೂತ್ ಆಗಿತ್ತು, ತುಂಬಾ ವಿಶೇಷ ಅನುಭೂತಿಯನ್ನ ಕೊಡ್ತು. ಆಧ್ಯಾತ್ಮ ಲೋಕ ಅನ್ನೋದೇ ಅದ್ಭುತ ಅನ್ನೋದನ್ನ ಹೇಳ್ತಾ ಇದ್ರು. ಮತ್ತೆ ಅಖಾಡಕ್ಕೆ ಭೇಟಿ ಕೊಡ್ತಾರಾ ಅನ್ನೋಂತ ಕೇಳ್ತಾ ಇದ್ವಿ ನಾವು ಈಗಷ್ಟೇ. ಸೊ ಇವತ್ತು ಹೋಗ್ತಿದಾರಂತೆ. ಅಖಾಡ ಅಂದ್ರೆ ಯಾವುದು ಅಂದ್ರೆ ನಿರ್ಮೋಹಿ, ನಿರಾಂಕಾರ ಅಖಾಡ,